ಕೊಪ್ಪದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಮಿತಾ ಅನ್ನುವಂಥ ಹೆಣ್ಣುಮಗಳ ಸಾವಿನ ಹಿನ್ನೆಲೆಯಲ್ಲಿ ಸಂಸದರು ತಕ್ಷಣ ಸ್ಪಂದಿಸಬೇಕು ಅಂತೇಳಿ ಕೆಲವರ ಭಾವನೆಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ವಾಸ್ತವಿಕವಾಗಿ ಈ ಶಮಿತಾ ಸಾವಿನ ಮರುದಿವಸವೇ ನಾನು ಉನ್ನತ ಪೊಲೀಸ್ ಅಧಿಕಾರಿಗಳು ಮತ್ತು ಕೊಪ್ಪದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಘಟನೆಗಳಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾದ ವಿವರಗಳನ್ನು ಪಡೆದಿದ್ದೆ. ಮಾನ್ಯ SP ಅವರು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಲ್ಲಿ ಘಟನೆಯ ಪ್ರತಿ ಇಂಚಿಂಚನ್ನು ಮಾಹಿತಿಯನ್ನು ಕೂಡ ಅನೇಕ ಸಾರಿ ಪಡೆದಿದ್ದೆ. ಆ ದಿವಸದಿಂದ ನಿನ್ನೆವರೆಗೂ ಕೂಡ ಪಡೆದಿದ್ದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯ ದಾರಿ ತಪ್ಪದಂತೆ ಪೊಲೀಸ್ ಅಧಿಕಾರಿಗಳಿಗೆ ನಾನೇ ನಿರ್ದೇಶನ ನೀಡಿ ಬಡವರ ಮನೆ ಹೆಣ್ಮಗಳಿಗೊಬ್ಬರಿಗೆ ಅನ್ಯಾಯ ಆದರೆ ಆ ಪ್ರಕರಣವನ್ನು ಅತ್ಯಂತ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು ಮತ್ತು ಆ ಘಟನೆಯಲ್ಲಿ ಎಲ್ಲೂ ಕೂಡ ಈ ಸಾವಿಗೆ ಅನ್ಯಾಯ ಆಗದಂತೆ ಎಚ್ಚರ ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ. ಬೇರೆ ಬೇರೆ ಕೆಲಸದ ಒತ್ತಡದಿಂದಾಗಿ ಅವ್ರ ಮನೆಗೆ ಭೇಟಿ ಕೊಡೋದಾಗಲಿ, ಈ ಪ್ರಕರಣದಲ್ಲಿ ಸ್ಥಳ ತನಿಖೆ ಮಾಡೋದಾಗಲಿ ವಿಳಂಬ ಆದದ್ದು ಹೌದು. ಆದಷ್ಟು ಬೇಗ ಕ್ಷಮಿತರ ತಾಯಿ ಮತ್ತು ತಂದೆಯನ್ನು ಭೇಟಿ ಮಾಡುವಂಥ ಜವಾಬ್ದಾರಿ ತಗೊಳ್ತೇನೆ. ಈ ವಿಚಾರದಲ್ಲಿ ನನ್ನ ಸ್ಪಷ್ಟತೆ ಇದೆ. ಈ ವಿದ್ಯಾರ್ಥಿನಿಯ ಸಾವಿಗೆ ಏನಾದರೂ ಅನ್ಯ ಕಾರಣಗಳಿದ್ದರೆ ತಕ್ಷಣ ತನಿಖೆ ಮಾಡಿ ತಪ್ಪಿಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಕೂಡ ನಾನು ಸರ್ಕಾರಕ್ಕೆ ಆಗ್ರಹಪಡಿಸಿದ್ದೇನೆ. ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಸದ್ಯದಲ್ಲೇ ಆ ಕುಟುಂಬವನ್ನು ಭೇಟಿ ಮಾಡ್ತೇನೆ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.